ನೋಡಬಹುದು ಬೆಳಗಾವಿಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. 38ರಿಂದ 36ರಿಂದ 38 ಡಿಗ್ರಿ ಸೆಲ್ಸಿಯಸ್ ವರೆಗೂ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಬಡವರ ಮಹಾಬಳೇಶ್ವರ ಅಂತ ಹೇಳೋ ಈ ಬೆಳಗಾವಿಯಲ್ಲಿ ಈಗ ಸುಡು ಬಿಸಿಲು ರಣ ಬಿಸಿಲಿಗೆ ಜನರು ತತ್ತರಿಸಿ ಹೋಗ್ತಾ ಇದ್ದಾರೆ. ಆದ್ರಿಂದ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಬೆಳಗಾವಿಗರ ಹಿತರಕ್ಷಣೆಗಾಗಿ ಈ ಒಂದು ರಣ ಸುಡುವ ಬಿಸಿಲಿನಲ್ಲಿ ಜನರಿಗೆ ನೆರಳಿನ ವ್ಯವಸ್ಥೆಯನ್ನ ಮಾಡೋದಕ್ಕಾಗಿ ಒಂದು ಟೆಂಟ್ ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನೀವು ಕಾಣಬಹುದು, ಮೊಟ್ಟ ಮೊದಲ ಬಾರಿಗೆ ಬೆಳಗಾವಿಯಲ್ಲಿ ಈ ರೀತಿಯ ಒಂದು ಬಿಸಿಲು ಹಾಗೂ ನಮ್ಮ ಬೆಳಗಾವಿಯ ಜನರ ಹಿತವನ್ನ ಕಾಪಾಡುವ ನಮ್ಮ ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾಧಿಕಾರಿಗಳು, ಪೊಲೀಸ್ ಕಮಿಷನರ್ ಇವರೆಲ್ಲರ ಮುಂದಾಳತ್ವದಲ್ಲಿ ಈ ಒಂದು ಟೆಂಟ್ ವ್ಯವಸ್ಥೆಯನ್ನ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ. ಟ್ರಾಫಿಕ್ ಸಿಗ್ನಲ್ ಬೀಳಕ್ಲೆ ಜನರು ಬಂದು ಈ ಒಂದು ಬಿಸಿಲಿನ ತಮ್ಮ ತಲೆಯನ್ನ ಕಾಯಿಸ್ಕೊಂಡು ನಿಲ್ಬೇಕಾಗ್ತಿತ್ತು. ಆದ್ರೆ ಇದೀಗ ನಮ್ಮ ಬೆಳಗಾವಿ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಈ ರೀತಿ ಒಂದು ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ. ಮೇಡಮ್, ನೀವು ಏನ್ ಹೇಳ್ತಾ ಇದ್ದೀರಿ? ಯಾವುದಕ್ಕೆ ತುಂಬಾ ಸಂತೋಷ ಆಗುತ್ತೆ. ನೆರಳಿನ ವ್ಯವಸ್ಥೆ ಮಾಡಿರೋದಕ್ಕೆ ತುಂಬಾ ಸಂತೋಷ ಆಗುತ್ತೆ. ತುಂಬಾ ಬಿಸಿಲಿದೆ ಇವಾಗ, ಅದಕ್ಕೆ ಸಂತೋಷ ಆಗುತ್ತೆ. ಈಗ ನೋಡ್ಬೋದು, ಈಗ ಮತ್ತೊಬ್ಬರನ್ನ ಮಾತಾಡ್ಸೋಣ ನಾವು. मराठी बोलतो साहेब. चालेल, बोला. बोला की काय बोलायचं. कसं वाटत आहे सर तुम्हाला हे टेंट वगैरे बघून? पहिल्यांदाच आपण बाहेर हे टेंट ना भारी वाटायला की सर, थांबायला 5 मिनिटं म्हणजे इकडून गाडी घेऊन थांबायला बरं वाटतंय. एवढंच सहावी ಈ ಒಂದು ಉಪಕ್ರಮಕ್ಕೆ ಬೆಳಗಾವಿಗರು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ, ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿಂದೆ ಬಸವನಾಡು ವಿಜಯಪುರದಲ್ಲಿ ಈ ರೀತಿ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈಗ ಅದೇ ಮಾದರಿಯಲ್ಲಿ ಬೆಳಗಾವಿಯಲ್ಲಿಯೂ ಕೂಡ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದು ಬೆಳಗಾವಿಗರಿಗೆ ಮೊದಲ ಬಾರಿಯೇ ಈ ವ್ಯವಸ್ಥೆ ಸಿಕ್ಕಿದ್ದು. ಬೆಳಗಾವಿಗರು ಇದನ್ನ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ನಾವು ನೋಡ್ಬೋದು. ಬಿಸಿಲಿನ ಝಳಕ್ಕೆ ತತ್ತರಿಸಿದ ಬೆಳಗಾವಿಗರಿಗೆ ಕೊನೆಗೂ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಯಿಂದ ಈ ಒಂದು ಉಪಕ್ರಮವನ್ನ ನಗರದ ಕೇಂದ್ರ ಬಿಂದು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಮಾಡಿದ್ದು, ನಗರದ ಪ್ರಮುಖ ವೃತ್ತಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡ್ಲಿ ಅನ್ನೋದು ನಮ್ಮ ಬೆಳಗಾವಿಗರ ಒಂದು ಬೇಡಿಕೆಯಾಗಿದೆ. ಮೊದಲೆಲ್ಲ 28 ಡಿಗ್ರಿ ಸೆಲ್ಸಿಯಸ್ ಇರೋ ಬಿಸಿಲಿನ ತಾಪಮಾನ ಈಗ 36-40 ಡಿಗ್ರಿ ಸೆಲ್ಸಿಯಸ್ ವರೆಗೂ ಹೋಗ್ತಾ ಇದೆ. ಅದರಿಂದ ಬೆಳಗಾವಿ ಜನರು ತತ್ತರಿಸಿ ಹೋಗಿದ್ದು. ಈಗ ಮತ್ತೋರ್ವ ನಮ್ಮ ಬೆಳಗಾವಿಗರು ಈ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಸರ್, ಬೆಳಗಾವಿಯಲ್ಲಿ ಈಗ ತಾನೇ ಪ್ರಾರಂಭವಾಗಿದೆ ಬಿಸಿಲು. ಆದಷ್ಟು ನೋಡ್ಬೇಕಾದ್ರೆ ಬಿಜಾಪುರದಲ್ಲಿ ಜಾಸ್ತಿ ಇದೆ. ಬಿಜಾಪುರ ಮತ್ತು ರಾಯಚೂರು, ಗುಲ್ಬರ್ಗ ಆ ಭಾಗದಲ್ಲಿ ನೋಡಿದ್ರೆ ನಮ್ದು ಬೆಳಗಾವಿ ಒಳ್ಳೇದು ಅನ್ಸುತ್ತೆ. ಈಗೆಲ್ಲ ಇದನ್ನ ಸ್ವಲ್ಪ ನಮಗೆ ಟ್ರಾಫಿಕ್ ಅಲ್ಲಿ ಇದನ್ನೆಲ್ಲ ನಮಗೆ ಫೆಸಿಲಿಟಿ ಮಾಡಿ ಕೊಡ್ತಾ ಇದ್ದಾರೆ. ಇದೊಂದು ಸರ್ಕಾರ ಒಳ್ಳೇದು ಅನ್ಸಿದೆ ನಮಗೆ. ಇನ್ನೂ ಸರ್ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಇಂತರ ಮಾಡಿದ್ರೆ ಒಳ್ಳೇದಾಗತ್ತೆ ಸರ್. ಆಮೇಲೆ ನೀರಿನ ಕುಡಿಯೋ ವ್ಯವಸ್ಥೆ ಮಾಡ್ಬೇಕು ಸರ್. ಜಗದಲ್ಲಿ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ನೀರಿನ ಕುಡಿಯೋ ವ್ಯವಸ್ಥೆ ಮಾಡಿದ್ರೆ ಇನ್ನೂ ಒಳ್ಳೆ ಆಗುತ್ತೆ. ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡ್ಬೇಕು ಸರ್ ಜಗದಲ್ಲಿ. ಥ್ಯಾಂಕ್ ಯು ಸರ್. ಹಾ ಸರ್. ಸರ್, ಲಾಸ್ಟ್ ಟೈಮ್ ಬಿಸಿಲು ಕಮ್ಮಿ ಇತ್ತು, ಈ ಸಲ ಬಿಸಿಲು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪ್ರಕೃತಿ ವಿಕೋಪವಾಗಿದೆ ಸರ್. ಯಾಕಂದ್ರೆ ಟ್ರಾಫಿಕ್ ಜಾಮು ಮತ್ತು ಹೆಚ್ಚುತ್ತಿರುವ ವಾಹನಗಳ ಸಂಖ್ಯೆ ಸರ್. ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ನೋಡ್ತಿರ್ಬೋದು, ಟಾಟಾ ಕಂಪನಿಯವರೇ ಒಂದು ತಿಂಗಳಾದ್ಮೇಲೆ ಇನ್ನೊಂದು ತಿಂಗಳಿಗೆ ಹೊಸದು ವೆಹಿಕಲ್ ಅನ್ನ ಲಾಂಚ್ ಮಾಡಿಬಿಡ್ತಾರೆ ಸರ್. ಇದ್ರ ಬಗ್ಗೆ ಯಾರು ಕಾಳಜಿ ವಹಿಸ್ತಾ ಇಲ್ಲ ಸರ್. ಪ್ರಕೃತಿ ಬಗ್ಗೆ ಕಾಳಜಿ ವಹಿಸಿದ್ರೆ ಸರ್ ಈ ತರ ಆಗಲ್ಲ. ಪ್ರಕೃತಿ ನಾಶ ಆತಂದ್ರೆ ಸರ್ ವಿಕೋಪಕ್ಕೆ ನಾವು ಕಾರಣ ಆಗುತ್ತೆ ಸರ್. ಅಲ್ಲದೆ ಈಗ ಈ ಟೆಂಟ್ ವ್ಯವಸ್ಥೆ, ಅದರೊಂದಿಗೆ ನೀರಿನ ವ್ಯವಸ್ಥೆ ಕೂಡ ಮಾಡಬೇಕು, ಪ್ರಾಣಿ ಪಕ್ಷಿಗಳಿಗೂ ಕೂಡ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಸಲಹೆ ಕೂಡ ಬೆಳಗಾವಿಗರಿಂದ ಕೇಳಿ ಬರ್ತಾ ಇವೆ. ಈಗ ನಾವು ಮತ್ತೆ आपण पाहू शकता आता बेळगावच्या या ट्रॅफिक सिग्नल मध्ये टेंटची व्यवस्था करण्यात आलेली आहे. मॅडम, आपण काय सांगू शकता? चांगले केलेलं आहे. बेळगावमध्ये सगळ्याकडे केलं तर बरं होते लोकांना. 80 सेकंड तर आम्हाला थांबावंच लागतं. सगळं इकडं 3 सिग्नल्स लागतात. मग सगळ्याकडे ट्रॅफिक मध्ये थांबायला लागते. ऊन पण लई आहे. मग लोकांना हे बरं आहे, सगळ्या सिग्नल्स मध्ये हे लावावं.
बेळगावकरांचं असं म्हणणं आहे की आपण काय बोलू ಇಲ್ಲ ಎದ್ರ ಬಗ್ಗೆ ಸರ್ ಇದು ಎಂತ ಬಾಲ ಚೆನ್ನಾಗಿ ಮಾಡ್ಯಾರ ಸರ್ ಇದು ಸ್ವಲ್ಪ ಈ ವರ್ಷ ಇದು ಬಿಸಿಲು ಬಾಲ ಬಂದಿದೆಯಲ್ಲ ಸ್ವಲ್ಪ ಜನಗೂ ಸ್ವಲ್ಪ ಅನುಕೂಲ ಆಗಿದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನೋಡ್ಬೋದು ಬೆಳಗಾವಿಗರು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ರು ಕೂಡ ಈ ಒಂದು ಟೆಂಟಿನ ವ್ಯವಸ್ಥೆ ಎಲ್ಲ ನಮ್ಮ ಬೆಳಗಾವಿಯ ಪ್ರಮುಖ ಸರ್ಕಲ್ಗಳಲ್ಲಿ ಸಿಗ್ನಲ್ಗಳಲ್ಲಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಅನ್ನೋದು ಎಂಬ ಭಾವನೆ ಕೂಡ ನಮ್ಮ ಬೆಳಗಾವಿಗರು ಹೇಳ್ತಾ ಇದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ ನ್ಯೂಸ್.